ನನಗೋಸ್ಕರ ಕೆಲಸ ಮಾಡಿ ಇವತ್ತು ಏನ್ ನಾವು ಇಷ್ಟು ನಾವು ಎಲ್ಲ ಒಂದೊಂದು ಪಿನ್ ಟು ಪಿನ್ ನೋಡಿ ಎಲ್ಲ ಮಾಡಿದ್ದು ನಮ್ಮ ಕಿರಣ ಅಂತೇಳಿ. ಥ್ಯಾಂಕ್ ಯು ಕಿರಣ, ಎಲ್ಲಿದ್ಯಾ? ಎಲ್ಲಾದ್ರೂ ಹಿಂದೆ ಇರ್ತಾನೆ ಒಂದು ಥ್ಯಾಂಕ್ ಯು. ಅಂಡ್ ನಾನು ಇನ್ನೊಬ್ಬರ ಬಗ್ಗೆ ನಾನು ಹೇಳಲೇಬೇಕು, ನಮ್ಮ ವಿನಯ್ ಸರ್ ಅಲ್ಲಿ ಇರ್ತಾರೆ ಫೋನ್. ಒಂದೇ ನಿಮಿಷ ಕರೀಲಿ ವಿನಯ್ ಸರ್. ಬೇಡಪ್ಪ ಎಲ್ಲೋದ್ರು ಅದೇ ಡೈಲಾಗ್. ನಮ್ಮ ಸಿನಿಮಾದ ನೆಕ್ಸ್ಟ್ ಮಾತಾಡೋಣ ಬೇಡ. ಏನಪ್ಪ ಲಂಕಾಸುರದ? ಓಕೆ, ಅದು ಲಂಕಾಸುರ ನಿರ್ಮಾಪಕರು ಇಲ್ಲೇ ಇದ್ದಾರೆ, ನಿಂತಿದ್ದಾರೆ. ಖಂಡಿತ ಮಾದೇವ ಫಸ್ಟ್ ಬರುತ್ತೆ, ಅದಾದ್ಮೇಲೆ ಲಂಕಾಸುರ ಬರುತ್ತೆ. ಖಂಡಿತ ಲಂಕಾಸುರ ಬರುತ್ತೆ, ಎಲ್ಲ ರೆಡಿ ಆಗ್ತಿದೆ ಒಂದಿಷ್ಟು. ಯಾಕಂದ್ರೆ ಮಾದೇವ ಮುಂದೆ ಬರ್ಲಿ, ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರು ಹಾಕೊಂಡು ನಾವು ಮುಂದೆ ಬರ್ತಿದೀವಿ. ಸೊ ಅದಕ್ಕೆ ಒಳ್ಳೇದಾಗ್ಲಿ ಅಂತ, ಯಾಕಂದ್ರೆ ಎಲ್ಲಾ ನಿರ್ಮಾಪಕರು ಉಳಿಬೇಕು ಅಂತ ನಾನು ಇನ್ನೊಂದು ಸಿನಿಮಾ ಮಾಡಿ ನನ್ನ ಜೊತೆ ಅಂತ ನಾನು ಕೇಳ್ಕೊಂತೀನಿ ನಮ್ಮ ನಿರ್ಮಾಪಕರನ್ನ. ಲಂಕಾಸುರ ಆದ್ಮೇಲೆ ವಿನಯ್ ಸರ್ ಅವ್ರ ಬಗ್ಗೆ ನಾನು ಹೇಳ್ಬೇಕು. ಯಾಕಂದ್ರೆ ಪ್ರತಿ ಸಲಾನು ಇವತ್ತು ನೆಲ್ಸನ್ ಸಿನಿಮಾ ನಾವು ಎಲ್ಲೋ ಒಂದ್ ಕಡೆ ಕೂತ್ಕೋಬೇಕು ಪಾಸಿಟಿವ್ ಆಗಿ, ನಮ್ಗೆ ಯಾವ್ದು ಸೆಟ್ ಆಗ್ತಿಲ್ಲ ಮನೇಲಿ ಅಂದಾಗ ಏನಿಲ್ಲ, ನಾನು ವಿನಯ್ ಸರ್ನ ಹೇಳಿದಾಗ ಬನ್ನಿ ನಮ್ಮ ಹೋಟೆಲ್ ಸೋನಿ ಗ್ರೂಪ್ ಬನ್ನಿ ಅಂತೇಳಿ ಅಲ್ಲಿ ಅವ್ರ ಜಾಗ ಕೊಟ್ಟು ಅವ್ರು ನಮ್ಗೆಲ್ಲ ಊಟ ಹಾಕಿ ಪ್ರತಿ ಸಿನಿಮಾ ಇವನ್ ಮಾದೇವದು ಒಂದಿಷ್ಟು ಡಿಸ್ಕಷನ್ ಎಲ್ಲಾನು ಇದು ಮಾಡ್ತಿದ್ದಾರೆ. ಥ್ಯಾಂಕ್ ಯು ವಿನಯ್ ಸರ್, ಥ್ಯಾಂಕ್ ಯು. ಅಂಡ್ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವಿನಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಒಂದೊಂದ್ಸಲಾನು ನೀವು ನಮ್ಗೆ ಊಟ ಹಾಕಿ ನಮ್ಗೆ ಜಾಗ ಕೊಟ್ಟು ಒಳ್ಳೇದಾಗ್ಲಿ ಅಂದ್ರೆ ಅವ್ರಿಗೆ ಏನು ಅಂದ್ರೆ ವಿನೋದ್ ಪ್ರಭಾಕರ್ ಬೆಳೀಲಿ, ಚೆನ್ನಾಗಾಗ್ಲಿ, ಮುಂದೆ ಬರ್ಲಿ ಅಂತ ಯಾವಾಗ್ಲೂ ನೀವು ಆಶಿಸ್ತೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರಿಲೀಸಾ ಆದಷ್ಟು ಬೇಗ ನಾವು ಶಿವರಾತ್ರಿಗೆ ಬರಕ್ ಟ್ರೈ ಮಾಡ್ತೀವಿ. ಎಲ್ಲಾ ಪ್ರಯತ್ನಗಳು ನಡೀತಿದೆ. ಸೊ ಮಾದಪ್ಪ ನಮ್ಗೆ ಆಶೀರ್ವಾದ ಮಾಡಿದ್ರೆ ಬರ್ತೀವಿ. ಮಾದಪ್ಪನ ಆಶೀರ್ವಾದ ಯಾವಾಗ್ಲೂ ಚಿತ್ರತಂಡದ ಮೇಲೆ ಹೀಗೆ ಇರ್ಬೇಕು. ಅಂಡ್ ನಿಮ್ಗೋಸ್ಕರ ಹಲವಾರು ಅಭಿಮಾನಿಗಳು ಬಂದಿದ್ದಾರೆ. ಸೊ ಅವರೆಲ್ಲರೂ ನಿಮ್ಗೋಸ್ಕರ ಒಂದು ಪ್ರೀತಿಯ ಸನ್ಮಾನ ಮಾಡ್ಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ಸೊ ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವರ ಅಭಿಮಾನಿಗಳು